ಒರಿಜಿನಲ್ ರೋಸ್ ಇದೇನೆ. ಬೇರೆದೆಲ್ಲ ಅದನ್ನು ಅಂದರೆ ಆರ್ಡರ್ ಮಾಡಿ ಹಾಗೆ ಮಾಡಿರೋವಂಥದ್ದು. ಹೊರಗಡೆಯಿಂದ ಹೋಗಿ ಬಂದ ತಕ್ಷಣವೇ ಇದನ್ನೆಲ್ಲ ಕುಡಿಯೋದ್ರಿಂದ ಬಾಡಿ ಕೂಡ ಕೂಲೆಂಟಾಗಿ ಕೆಲಸ ಮಾಡುತ್ತೆ. ಇದು ಆ್ಯಕ್ಚುಲಾಗಿ ನೀವು ಕೇಳಿರೋ ಸೋ ಕಾಲ್ಡ್ ಮಾರ್ಕೆಟಲ್ಲಿ ಸಿಗೋವಂಥ ರೋಸ್ ವಾಟರ್ಗಳಲ್ಲಿ ರೋಸೇ ಇರಲ್ಲ. ಮನೆಯಲ್ಲೇ ಘಮ ಘಮ ಅನ್ನೋಂಥ ರೋಸ್ ವಾಟರ್ ರೆಡಿ ಆಗುತ್ತೆ. ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಬೋದು, ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾ ಬರ್ಬೋದು. ಖಂಡಿತವಾಗ್ಲೂ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ರೆ ಯಾವ ಕೆಮಿಕಲ್ಲು ಬೇಕಾಗಿಲ್ಲ, ಮನೆಯಲ್ಲೇ ಇದನ್ನೆಲ್ಲ ಮಾಡ್ಕೊಳ್ಬೋದು. ನಮಸ್ಕಾರ, ಬಡಕಿಲಾ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಕೂಡ ಸೌಂದರ್ಯ ಜ್ಞಾನ ಸೀರೀಸ್ಗೆ ಸ್ವಾಗತ. ನಮ್ಮ ಜೊತೆ ದೀಪಾ ನಾಗೇಶ್ ಅವರಿದ್ದಾರೆ. ಇವತ್ತು ಸೌಂದರ್ಯ ಜ್ಞಾನದ ಯಾವ ಪುಟದಿಂದ ಯಾವ ಜ್ಞಾನವನ್ನು ನಮಗೆ ಕೊಡ್ತಾರೆ ಅವ್ರನ್ನೇ ಕೇಳೋಣ. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಯಸ್, ಇಟ್ಸ್ ಮೈ ಶೋ. ಹಾಗಾಗಿ ಇವತ್ತು ಒಂದು ರಿಫ್ರೆಶಿಂಗ್ ಡ್ರಿಂಕಿಂದ ಸ್ಟಾರ್ಟ್ ಮಾಡೋಣ. ಎಸ್, ರಿಫ್ರೆಶಿಂಗ್ ಡ್ರಿಂಕ್ ಮಾತ್ರನೇ ಅಲ್ಲ, ಅದು ರಿಫ್ರೆಶಿಂಗ್ ಡ್ರಿಂಕ್ ಜೊತೆಗೆ ಅದನ್ನು ಒಂದು ಒಳ್ಳೆ ಫೇಶಿಯಲ್ಗೂ ನಿಮಗೆ ಅದು ನಿಮಗೆ ಮಾತ್ರನೇ. ಐ ವಾಸ್ ಜಸ್ಟ್ ಕಿಡಿಂಗ್. ಸೊ ಇವತ್ತು ಈ ಸೀಸನಲ್ಲಿ ಸ್ಕಿನ್ ತುಂಬ ಡಲ್ ಆಗಿರುತ್ತೆ, ಡ್ರೈ ಆಗಿರುತ್ತೆ, ಡಿಹೈಡ್ರೇಟು ಆಗಿರುತ್ತೆ, ಮತ್ತು ಲೈಫ್ಲೆಸ್ ಅಂದರೆ ತುಂಬ ಡಲ್ಲಾಗಿ ಕಾಣಿಸ್ತಾ ಇರೋವಂಥದ್ದನ್ನು ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾತ್ರನೇ ಅಲ್ಲ, ಅದನ್ನೊಂದು ಒಳ್ಳೆ ಹೆಲ್ತ್ ಡ್ರಿಂಕ್ ಸ್ಮೂದಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ದೊಡ್ಡವರಿಂದ ಚಿಕ್ಕವರವರೆಗೂ ಎಲ್ಲರೂ ಕುಡಿಬಹುದಾಗಿರೋಂಥ ಕೂಡ ಆಂತರಿಕ ಬಾಹ್ಯ ಆಂತರಿಕ ಸೌಂದರ್ಯ, ಬಾಹ್ಯ ಸೌಂದರ್ಯ ಎರಡೂ ಆಗುತ್ತೆ. ಸೊ ಇವತ್ತು ಪನ್ನೀರ್ ರೋಸಿಂದ ಯಾವ್ದೆಲ್ಲ ಬೆನಿಫಿಟ್ ಇದೆ ಅಂತ ಮಾತಾಡೋಣ. ಸೊ ಸಾಧಾರಣವಾಗಿ ರೋಸ್ ಅಂದ ತಕ್ಷಣ ಏನು ಅನ್ಕೋತೀವಿ, ಬುಕ್ಕೆಲಿರುವಂಥ ರೋಸ್ ಅಂತ ಅನ್ಕೋತೀವಿ. ಆ್ಯಕ್ಚುಲಿ ಅದು ಬುಕ್ಕೆಲಿರುವಂಥ ರೋಸ್ ಅಲ್ಲ. ಸೊ ತಗೊಳ್ಳಿ, ಇದು ಇವತ್ತು ರೋಸ್ ಕೊಡೋದ್ರ ಮೂಲಕ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಹ್ಯಾವ್ ಎ ಗುಡ್ ಡೇ. ಲೆಟ್ಸ್ ಹ್ಯಾವ್ ಎ ಗುಡ್ ಡೇ. ಸ್ಮೆಲ್ ಇಟ್. ಹೌದು ಹೌದು, ನೀವು ಅದು ಸ್ಮೆಲ್ ಮಾಡಲಿ ಅಂತಾನೆ ಕೊಟ್ಟಿದ್ದು ನಾನು. ಇನ್ಫ್ಯಾಕ್ಟ್ ಸೊ ಇದು ಪನ್ನೀರ್ ಬರ್ತಾ ಇದೆ. ಇದು ಮಾತ್ರನೇ ನಮ್ಮ ದೇಸಿ ತಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ರೋಸ್ ಅಂದರೆ ಒರಿಜಿನಲ್ ರೋಸ್ ಇದೇನೆ. ಬೇರೆದೆಲ್ಲ ಅದನ್ನು ಅಂದರೆ ಆರ್ಡರ್ ಮಾಡಿ ಹಾಗೆ ಮಾಡಿರೋವಂಥದ್ದು. ಇದರಲ್ಲಿ ಕಸಿ ಮಾಡಿರೋವಂಥದ್ದು. ಸೊ ಇದರಲ್ಲಿ ನಾವು ಯಾವುದೇ ರೀತಿಯ ಬುಕ್ಕೆಗೆ ಯೂಸ್ ಮಾಡೋದು ಅಥವಾ ಈ ದೇವರಿಗೆಲ್ಲ ಇಡ್ತೀವಲ್ಲ ಆ ಹೂಗಳನ್ನ ಯೂಸ್ ಮಾಡಲ್ಲ. ಇದರಲ್ಲಿ ಪನ್ನೀರ್ ರೋಸ್ ಅಂತ ಸಿಗುತ್ತೆ, ಅದನ್ನು ಮಾತ್ರನೇ ಮಾಡೋದು. ಇನ್ಫ್ಯಾಕ್ಟ್ ಇದೊಂದೇ ರೋಸಿಂದ ಗುಲ್ಕನ್ ಮಾಡೋದು. ಕರೆಕ್ಟ್, ಅದೇ ಸ್ಮೆಲ್. ಅದೇ ಸ್ಮೆಲ್ ಬರ್ತದೆ, ಅದಕ್ಕೆ ಸ್ಮೆಲ್ ಮಾಡಲಿ ಅಂತಾನೆ ಕೊಟ್ಟಿದ್ದು. ಸೊ ಈ ಪನ್ನೀರ್ ರೋಸಿಂದ ತುಂಬಾ ಯೂಸೇಜ್ ಇರುತ್ತೆ, ತುಂಬಾ ಅಂದ್ರೆ ತುಂಬಾ ಜಾಸ್ತಿ. ಕೂಲ್ ಡೌನ್ ಮಾಡುತ್ತೆ, ತುಂಬಾ ವೆರಿ ಕೂಲೆಂಟ್. ಅಂದ್ರೆ ಇದ್ರದ್ದು ಧಾತುನೇ ಹಾಗೆ, ಅಂದ್ರೆ ಶೀತಲ ಅಂತ ಹೇಳ್ತೀವಿ, ಅದರದ್ದು ಧಾತುನೇ ಆಗಿರೋದ್ರಿಂದ ಇದನ್ನ ನಾವು ಗುಲ್ಕನ್ ಮಾಡ್ಬೋದು, ಮಿಲ್ಕ್ ಶೇಕ್ ಕೂಡ ಮಾಡ್ಬೋದು. ಇವಾಗೆಲ್ಲ ಡಯಟ್ ಕಾನ್ಶಿಯಸ್ ಜಾಸ್ತಿ ಇರ್ತಾರಲ್ಲ, ಶುಗರ್ ಬೇಕಂತಾನೆ ಇಲ್ಲ ಇದಕ್ಕೆ, ಸಕ್ಕರೆನೇ ಹಾಕದಿರ ನಾವು ರೋಸ್ ಪೆಟಲ್ಸ್ನ ತಗೊಳ್ಳೋದು. ಒಂದು 8 ರೋಸ್ದು ಪೆಟಲ್ಸ್ಗಳನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಸ್ವಲ್ಪ ಹಾಲು ಹಾಕೋಬೇಕು. ನಾನು ಆ್ಯಕ್ಚುಲಿ ಇದಕ್ಕೆ ತೆಂಗಿನಕಾಯಿ ಹಾಲು ಹಾಕ್ತೀನಿ. ನಾರ್ಮಲ್ ಹಾಲು ಹಾಕೋದಕ್ಕಿಂತ ಹಸುವಿನ ಹಾಲಲ್ಲೂ ಮಾಡ್ಬೋದು. ತೆಂಗಿನ ಹಾಲಲ್ಲಿ ತುಂಬ ಚೆನ್ನಾಗಿ, ಅಂದರೆ ಇದನ್ನು ತಂಪು ಕಾರಕ ಅಂತ ಹೇಳ್ತೀವಿ. ಇನ್ಫ್ಯಾಕ್ಟ್ ಅದನ್ನು ತೆಗೆದು ನಾವು ಫೇಶಿಯಲ್ಗೂ ಯೂಸ್ ಮಾಡ್ತೀವಲ್ಲ, ಹಾಗಾಗಿ ಡಬಲ್ ಬೆನಿಫಿಟ್ ಸಿಗಲಿ ಅಂತ ಅನ್ನೋ. ಈಗ ಹಾಲಲ್ಲೂ ಕೂಡ ಒಂದು ಸ್ವಲ್ಪ ಫ್ಯಾಟ್ ಇದೆ, ಅದಿದೆ, ಬಟ್ ತೆಂಗಿನ ಇದ್ರಲ್ಲೂ ಕೂಡ ಅದೇ ತುಂಬ ಒಳ್ಳೆಯದು ಅದು. ಹಾಗಾಗಿ ನರಿಶ್ಮೆಂಟ್ ಚೆನ್ನಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕ್ವಿಕ್ಕಾಗಿ ಇದಕ್ಕೆ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಸ್ಮೂದಿ ಮಾಡಬೇಕಂತಂದರೆ ಒಂದು ಬಾಳೆಹಣ್ಣು, 1 ಲೋಟ ಹಾಲು, 8 ಹೂವಿನ ಪೆಟಲ್ಸ್ನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಶುಗರ್ಲೆಸ್ ಕುಡಿತಾರೆ ಅಂದರೆ ಹಾಗೆ ಕುಡಿಬೋದು. ಇಟ್ ಇಸ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಆಲ್ಸೋ. ಬಾಳೆಹಣ್ಣು ಶುಗರ್ ಸಾಕಾಗುತ್ತೆ. ಬಾಳೆಹಣ್ಣು ಶುಗರ್ ಸಾಕಾಗುತ್ತೆ. ಹಾಕಬೇಕಂದ್ರೆ ಮಕ್ಕಳಿಗೆ ಸ್ವಲ್ಪ ಈ ಕಲ್ ಸಕ್ಕರೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ, ಅದು ಇನ್ನೂ ತಂಪು ಕೂಡ. ಕಲ್ ಸಕ್ಕರೆ ಹಾಕಿದ್ರು ಚೆನ್ನಾಗಿರುತ್ತೆ. ಏನು ಬೇಡ ಅಂದರೆ ಹನಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕೂಡ ಅವರು ಸ್ವೀಟ್ನರ್ ಥರ ಯೂಸ್ ಮಾಡ್ಕೊಳ್ಬೋದು. ಅದು ಈ ಸೀಸನಲ್ಲಿ ಅಂದರೆ ಎಸ್ಪೆಷಲಿ ಸಮ್ಮರಲ್ಲಿ ಏನಾಗುತ್ತೆ ಅಂದರೆ ತುಂಬ ಒಂಥರ ಡಿಹೈಡ್ರೇಟ್ ಆಗ್ತಾ ಇರುತ್ತೆ, ಏನಾದರೂ ಕುಡಿಬೇಕನ್ಸುತ್ತೆ ಹೊರತು ತಿನ್ಬೇಕಂತ ಅನ್ಸಲ್ಲ. ಖಾರ ಎಲ್ಲ ಏನು ಬೇಡ ಅಂತ ಹೇಳ್ತಾ ಇರುತ್ತೆ. ಹೊರಗಡೆಯಿಂದ ಹೋಗಿ ಬಂದ ತಕ್ಷಣವೇ ಇದನ್ನೆಲ್ಲ ಕುಡಿಯೋದ್ರಿಂದ ಬಾಡಿ ಕೂಡ ಕೂಲೆಂಟಾಗಿ ಕೆಲಸ ಮಾಡುತ್ತೆ ಇದು. ಆಮೇಲೆ ಕಾನ್ಸ್ಟಿಪೇಷನ್ ಇರೋವಂಥವ್ರಿಗೆ, ಬ್ಲಡ್ ಪ್ಯೂರಿಫಿಕೇಷನ್ಗೆ ಎಲ್ಲದಕ್ಕೂ ಒಳ್ಳೆಯದು. ಅಷ್ಟು ಹೆಲ್ತ್ ಬೆನಿಫಿಟ್ಸ್, ಗಟ್ ಹೆಲ್ತ್ಗಂತೂ ಹೇಳಿ ಮಾಡಿಸಿರುವಂಥ ಫುಡ್ ಅಂತಲೇ ಹೇಳ್ಬೋದು. ಸೊ ಅದು ಸಮ್ಮರಲ್ಲಿ ತುಂಬ ಒಳ್ಳೆಯದು, ವಿಂಟರಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಬೆಟರ್. ಅಂದರೆ ವೀಸಿಂಗ್ ಇರೋವಂಥವ್ರಿಗೆ ಬೇಡ ಅಂತ ಹೇಳ್ತೀವಿ ಅಷ್ಟೇ, ಬಿಟ್ಟರೆ ಬಾಕಿ ಎಲ್ಲ ತುಂಬ ತಂಪು ಅನ್ನೋ ಕಾರಣಕ್ಕೋಸ್ಕರ ಬಾಕಿ ಎಲ್ಲ ಸೀಸನಲ್ಲೂ ಯೂಸ್ ಮಾಡ್ಬೋದು. ಮೋರ್ ಓವರ್ ಹೆಣ್ಣು ಮಕ್ಕಳಿಗೆ ತುಂಬ ಒಳ್ಳೆಯದು. ಯಾಕಂದರೆ ಋತುಚಕ್ರ ಅಂತ ಏನು ಹೇಳ್ತೀವಿ, ಅದು ಆದಂಥ ಟೈಮಲ್ಲಿ ಹೆಣ್ಣು ಮಕ್ಕಳಿಗೆ ಇದನ್ನು ಕೊಡೋದ್ರಿಂದ ಅದು ತುಂಬ ಎಕ್ಸಸ್ ಆಫ್ ಹೀಟ್ ಇರುತ್ತೆ, ಅದನ್ನು ಕೂಲ್ ಡೌನ್ ಮಾಡಿ ಆ ಟೈಮಲ್ಲಿ ಗ್ಲೋ ಎನ್ಹಾನ್ಸ್
ಆಗೋದಕ್ಕೆ ಕೂಡ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ. ಇನ್ನು ಗುಲ್ಕನ್ ಮಾಡಬೇಕಂದ್ರೆ ಇದನ್ನು ಸ್ವಲ್ಪ ಕ್ರಷ್ ಮಾಡಿ ಲೇಯರ್ ಬೈ ಲೇಯರ್ಸ್ ಶುಗರ್ ಹಾಕೋದು, ಕ್ರಷ್ ಮಾಡಿರೋ ಹೂವು ಹಾಕೋದು, ಶುಗರ್ ಹಾಕೋದು, ಅದನ್ನು ಮಾಡಿ ಒಂದು ಬಾಟಲಲ್ಲಿ ಹಾಕಿಟ್ಬಿಟ್ಟು ಒಂದು 3 ದಿವಸ ಬಿಸಿಲಲ್ಲಿ ಇಟ್ಟರೆ ಸಾಕು. ಅದು ಇನ್ಸ್ಟೆಂಟಾಗಿ ಮನೆಯಲ್ಲೇ ಗುಲ್ಕನ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬ್ರೆಡ್ ಜೊತೆ ಅಥವಾ ಯಾವುದಾದ್ರೂ ಫುಡ್ ಜೊತೆ ಅದನ್ನು ನಾವು ಎಂಜಾಯ್ ಮಾಡ್ಬೋದು. ಅಂಗಡಿಗೆ ಹೋಗಲೇಬೇಕಾಗಿಲ್ಲ. ಬೇಕಾಗಿಲ್ಲ ಆಯಿತಾ. ಸೊ ಇವಾಗ ನಾವು ಬ್ಯೂಟಿ ಸೆಗ್ಮೆಂಟಿಗೆ ಬರೋಣ. ಸೊ ಇದನ್ನು ಒಂದು ಬ್ಯೂಟಿಗೆ ಬರೋದಕ್ಕಿಂತ ಮುಂಚೆ ನಂದೊಂದು ಡೌಟು. ಈಗ ಈ ರೋಸ್ ವಾಟರ್ ಅಂತ ಬರುತ್ತೆ, ಅದರಲ್ಲೂ ಇದನ್ನೇ ಬಳಸಿರ್ತಾರ ಅನ್ನೋದು ಒಂದು. ಅದನ್ನು ಬಳಸಿ ಅದನ್ನೇ ಮೇ ಬಿ ಏನಾದರೂ ಪೇಸ್ಟ್ ಮಾಡಿ ಮಾಡೋದಕ್ಕಿಂತ ಇದು ಬೆಟರಾ ಹೇಗೆ? ಆ್ಯಕ್ಚುಲಾಗಿ ನೀವು ಕೇಳಿರೋ ಸೋ ಕಾಲ್ಡ್ ಮಾರ್ಕೆಟಲ್ಲಿ ಸಿಗೋವಂಥ ರೋಸ್ ವಾಟರ್ಗಳಲ್ಲಿ ರೋಸೇ ಇರಲ್ಲ. ಅದಕ್ಕೋಸ್ಕರ ಕೇಳಿದ್ದು, ನನಗೆ ಆ ಕ್ಲಾರಿಟಿ ಬೇಕಿತ್ತು. ಎಕ್ಸಾಕ್ಟ್ಲಿ, ರೋಸ್ ವಾಟರಲ್ಲಿ ರೋಸೇ ಇರಲ್ಲ. ಈಗ ತುಂಬ ಬ್ರ್ಯಾಂಡೆಡ್ಗಳು, ದೊಡ್ಡ ದೊಡ್ಡ ಬ್ರ್ಯಾಂಡಿನ ರೋಸ್ ವಾಟರ್ಗಳು ಬರುತ್ತೆ, ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅದರಲ್ಲೂ ರೋಸ್ ಇರಲ್ಲ. ಅದರಲ್ಲಿ ರೋಸ್ ಎಸೆನ್ಸ್ ಹಾಕಿರ್ತಾರೆ, ಹಾಗಾಗಿ ಅದರಲ್ಲಿ ಬೆನಿಫಿಟ್ ಏನೂ ಇರಲ್ಲ, ಬರೀ ಅರೋಮಾ ಇರುತ್ತೆ ಅಷ್ಟೇ. ರೋಸ್ ಎಸೆನ್ಸ್ ಅಂತಂದ್ರೆ ಅದೇ ಇಲ್ಲ, ಎಕ್ಸ್ಟ್ರಾಕ್ಟ್ ಅಲ್ಲ, ಅದು ರೋಸ್ ಎಸೆನ್ಸ್ ಅಂತ ಹಾಕ್ತಾರೆ, ಕೆಮಿಕಲ್ ಓರಿಯೆಂಟೆಡ್ ಅದು. ಸೊ ರೋಸ್ ಎಕ್ಸ್ಟ್ರಾಕ್ಟ್ ಫ್ಲೇವರಿಂಗ್ ಥರ ಆ ಥರ ಹಾಕಿರ್ತಾರೆ. ಸೊ ಹಾಗಾಗಿ ಯಾವುದೇ ರೋಸ್ ವಾಟರ್ ಮಾಡ್ಕೊಂಡಾಗ ಸರ್ಟಿಫೈಡ್ ಆಗಿ ಇರುವಂಥದ್ದು ಯಾವ ಬ್ರ್ಯಾಂಡ್ ಆ್ಯಕ್ಚುಲಿ ಸರ್ಟಿಫೈಡ್ ಯಾವುದು ಇಲ್ವೇ ಇಲ್ಲ, ಸುಮ್ಮನೆ ಹೇಳ್ತಾರೆ ಅಷ್ಟೇ. ನಾವು ಮನೇಲಿ ಮಾಡ್ಕೊಳ್ಳೋದು ತುಂಬ ಈಸಿ, ಯಾಕೆ ಸುಮ್ಮನೆ ಅನ್ನೆಸೆಸರಿ ಪೇ ಮಾಡಬೇಕು? ಇವತ್ತು ಇನ್ಫ್ಯಾಕ್ಟ್ ಬ್ಯೂಟಿ ಇವಾಗ ಹೇಳ್ಕೊಡ್ತಾ ಇದ್ದೀನಿ, ಇವತ್ತಿನ ಟಾಪಿಕೇ ಅದು. ನಾನು ಇವತ್ತು ತಂದಿರೋದೇ ಅದಕ್ಕೋಸ್ಕರ. ರೋಸ್ ವಾಟರ್ ಅಲ್ಲಿ ಇದೇ ರೋಸ್ನೇ ಯೂಸ್ ಮಾಡ್ಕೊಂಡು ಮನೇಲಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ಹೋಗಿ ತಗೊಂಡ್ ಬಂದ್ ಅಂದ್ರೆ ಇವಾಗ ಯಾವುದೋ ಸೂಪರ್ ಮಾರ್ಕೆಟ್ಗೆ ಹೋಗಿ ನಾವು ತೊಗೊಂಡು ಬರೋದಕ್ಕಿಂತ ಫಾಸ್ಟಾಗಿ ಮನೇಲೇ ಮಾಡ್ಕೊಂಡು ಬಿಡ್ಬೋದು, ಅಷ್ಟು ಈಸಿ ರೋಸ್ ವಾಟರ್ ಮಾಡೋದು. ಸ್ಟೆರಿಲೈಸ್ ಎಲ್ಲ ಮಾಡ್ತಾರೆ, ಅದೆಲ್ಲ ಬೇರೆ ಥರದ್ದು, ಅದೆಲ್ಲ ಬೇಕಾಗಿಲ್ಲ. ಸೊ ನಾವೇನಿಲ್ಲ, ಡೈರೆಕ್ಟಾಗಿ ರೋಸ್ ಪೆಟಲ್ಸ್ ತೊಗೊಳ್ಳೋದು, ಸ್ವಲ್ಪ ಕ್ರಷ್ ಮಾಡೋದು, ಅದಕ್ಕೆ ಡಬಲ್ ದ ಕ್ವಾಂಟಿಟಿ ಆಫ್ ವಾಟರ್ ಅಂದರೆ 2ರಷ್ಟು ನೀರು ಹಾಕಿಬಿಟ್ಟು ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಕುದಿಸ್ಬೇಕು, ಒಂದು 2 ನಿಮಿಷ ಲಿಡ್ ಓಪನ್ ಮಾಡಿ ಕುದಿಸ್ಬೇಕು. ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ಇನ್ಸ್ಟೆಂಟಾಗಿ ರೋಸ್ ವಾಟರ್ ರೆಡಿ. ಓಕೆ, ಫಿಲ್ಟರ್ ಮಾಡಬೇಕು, ಅನಿಸೋದು ಬೇಡ, ಎರಡು ಕುದಿಸ್ಬೇಕು. ಅನ್ಸೋದು ಅಂತಂದ್ರೆ ಅದನ್ನ ಸುಮ್ಮನೆ ಸೆಟಲ್ ಡೌನ್ ಆಗಿ ಮೇಲೆ ನೀರು ತಗೊಂಡ್ರು ಆಗತ್ತೆ ಹಂಗೂ ಆಗುತ್ತೆ. ನಾವು ತುಂಬ ದಿವಸ ಇಡಬೇಕು, ಒಂದು ವಾರ 12 ದಿವಸ ಎಲ್ಲ ಇಡ್ತೀವಿ ಅಂತಂದ್ರೆ ನೀವು ಅದನ್ನ ಚೆನ್ನಾಗಿ ಕಾಯಿಸಿ ಅದನ್ನ ಫಿಲ್ಟರ್ ಮಾಡಿ ಅದನ್ನ ಸ್ಪ್ರೇ ಬಾಟ್ಲ್ ಒಳಗಡೆ ಹಾಕಿ ಇಟ್ಕೊಂಡ್ರೆ ಒಂದು 1 ವೀಕ್ ತನಕನೂ ಆರಾಮಾಗಿ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ಮಾತ್ರ 1 ವೀಕ್, ಇಲ್ಲಾಂದ್ರೆ 1 ಡೇನೆ. ಸೊ ಇದ್ಯಾವುದು ಪ್ರಿಸರ್ವೇಟಿವ್ ಇರಲ್ಲ, ಹಾಗಾಗಿ ಸೊ ಮಾಡೋದು ತುಂಬ ಸಿಂಪಲ್. ಇದನ್ನ ಸ್ವಲ್ಪ ಕ್ರಷ್ ಮಾಡೋದು, ನೀರಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿ 2 ನಿಮಿಷ, ಲಿಡ್ ಓಪನ್ ಮಾಡಿ 2 ನಿಮಿಷ ಮಾಡಿ ಫಿಲ್ಟರ್ ಮಾಡಿ ಇಟ್ಕೊಂಡ್ರೆ ಮನೆಯಲ್ಲೇ ಘಮ ಘಮ ಅನ್ನೋಂಥ ರೋಸ್ ವಾಟರ್ ರೆಡಿ ಆಗುತ್ತೆ. ಸೊ ಇದು ಟಿಪ್ ನಂಬರ್ 1 ಬ್ಯೂಟಿ ಟಿಪ್ಪಲ್ಲಿ. ನೆಕ್ಸ್ಟ್ ಇದ್ರದ್ದು ಫೇಸ್ ಪ್ಯಾಕ್ ಕಡೆ ಬರೋಣ. ಎಲ್ಲರಿಗೂ ಸಮ್ಮರಲ್ಲಿ ಆಟ ಆಡಿರ್ತಾರೆ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಟ್ಯಾನ್ ಆಗಿಬಿಟ್ಟಿರ್ತಾರೆ ಈ ಸೀಸನಲ್ಲಿ. ಸೊ ಇನ್ಸ್ಟೆಂಟಾಗಿ ನಮ್ಮ ಪಾರ್ಲರಲ್ಲಿ ಟ್ಯಾನ್ ರಿಡಕ್ಷನ್ ಮಾಡೋದಕ್ಕೆ ಯೂಸ್ ಮಾಡೋದೇ ಈ ಫಾರ್ಮುಲಾ. ಸೊ ಇಟ್ಸ್ ವೆರಿ ಸಿಂಪಲ್. ಈಗ ನಾನಿಲ್ಲಿ ತೋರಿಸ್ತಾ ಇರೋಂಥ ಇದು ಮಲ್ಟಿಪರ್ಪಸ್, ಅಂದರೆ ಇದನ್ನು ಪಲ್ಪ್ ಅಂತ ಕನ್ಸಿಡರ್ ಮಾಡ್ತೀವಿ, ಇದನ್ನು ಮಸಾಜ್ಗೂ ಯೂಸ್ ಮಾಡ್ತೀವಿ, ಕ್ಲೆನ್ಸ್ಗೂ ಯೂಸ್ ಮಾಡ್ತೀವಿ, ಈವನ್ ಪ್ಯಾಕ್ಗೆ ಕೂಡ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ಇರೋವಂಥದ್ದು ಬೇರೆನೇನಿಲ್ಲ, ಒಂದು 8 ರಿಂದ 10 ಬಾದಾಮಿ ನೆನೆಸಿರ್ತೀನಿ ರಾತ್ರಿನೇ ಬಾದಾಮಿ ನೆನೆಸಿ ಸ್ವಲ್ಪ ಗಸಗಸೆನೂ ನೆನೆಸಿ, ಆಮೇಲೆ ಬೆಳಿಗ್ಗೆ ಇದನ್ನು ತೆಂಗಿನಕಾಯಿ ಹಾಲಲ್ಲೇ ಗ್ರೈಂಡ್ ಮಾಡ್ತೀವಿ. ಇನ್ಫ್ಯಾಕ್ಟ್ ಇದಕ್ಕೆ ಚೆನ್ನಾಗಿ ಒಂದು ಫೇಶಿಯಲ್ಗೆ 8 ಈ ರೀತಿ ಹೂಗಳು ಬೇಕಾಗುತ್ತೆ. 8 ಹೂವಿನ ಪೆಟಲ್ ಹಾಕಿದಾಗ ಇಷ್ಟೇ ಕನ್ಸಿಸ್ಟೆನ್ಸಿ, ನಮಗೆ ಇಷ್ಟೇ ಪ್ರಾಡಕ್ಟ್ ಸಿಗೋದು. ಇದು ಒಂದು ಫೇಶಿಯಲ್ಗೆ ಆಗೋಷ್ಟು ಪ್ರಾಡಕ್ಟ್. ಅಷ್ಟೆಲ್ಲ ಹಾಕಿದಾಗ ಗ್ರೈಂಡ್ ಮಾಡಿದಾಗ ಇಷ್ಟೇ ಸಿಗೋದು ಅದು. ಸೊ ಹಾಗೆ ಚೆನ್ನಾಗಿ ಗ್ರೈಂಡ್ ಮಾಡಿದಾಗ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ. ಇಟ್ ಇಸ್ ಟೋಟಲಿ ಎಡಿಬಲ್. ಸೊ ಈ ಪ್ರಾಡಕ್ಟನ್ನೇ ನಾವು ಫ್ಲೋರಲ್ ಫೇಶಿಯಲಲ್ಲಿ ಯೂಸ್ ಮಾಡೋವಂಥದ್ದು. ತುಂಬ ಸಾಫ್ಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇಟ್ಸ್ ಟೋಟಲಿ ಎಡಿಬಲ್ ಪ್ರಾಡಕ್ಟ್. ತಿನ್ಬೋದು, ಇಟ್ಸ್ ವೆರಿ ಹೈಜಿನಿಕ್ಲಿ ಪ್ರಿಪೇರ್ಡ್. ಸೊ ಹಾಗಾಗಿ ತೆಂಗಿನಕಾಯಿ ಹಾಲು ತಿನ್ನುವಂಥದ್ದೇ ಇರೋದು. ಹೌದು. ಸೊ ಹಾಗಾಗಿ ತೆಂಗಿನಕಾಯಿ ಹಾಲು, ಬಾದಾಮಿ, ಗಸಗಸೆ ಜೊತೆಗೆ ಈ ರೋಸ್ ಪೆಟಲ್ನ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿರ್ತೀವಿ. ಸಮ್ಟೈಮ್ಸ್ ಕ್ಲೈಂಟ್ಸ್ಗೆ ಆಫರ್ ಕೂಡ ಮಾಡ್ತೀವಿ ಕುಡಿಯೋದಕ್ಕೂ ಕೂಡ. ಸೊ ಅದ್ರ ಜೊತೆ ಹಾಗೆ ಕುಡಿಯೋದು, ಅದನ್ನು ಸ್ವಲ್ಪ ಅದನ್ನು ಇನ್ನಷ್ಟು ಲಿಕ್ವಿಡೈಸ್ ಮಾಡ್ಕೊಳ್ಬೋದು. ಸ್ಮೂದಿ ಥರ. ಹೌದು. ಸೊ ಇದಕ್ಕೆ ಐಸ್ ಕ್ರೀಮ್ ಹಾಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಸೊ ಇದನ್ನು ನಾವು ಫೇಶಿಯಲಲ್ಲಿ ಕ್ಲೆನ್ಸರ್ ಆಗಿ ಯೂಸ್ ಮಾಡ್ತೀವಿ, ಮಸಾಜಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತೀವಿ, ಮತ್ತು ಇದಕ್ಕೆ ನಾವು ಮಿಲ್ಕ್ ಪೌಡರ್ನ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ಥರ ಕೂಡ ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ಫ್ಲೋರಲ್ ಫೇಶಿಯಲ್ ಅಂತ ಹೇಳ್ತೀವಿ. ಓಕೆ, ಮಿಲ್ಕ್ ಪೌಡರ್ ಟೈಟನ್ ಮಾಡೋದು. ಅಂದರೆ ಇದು ತುಂಬ ಲಿಕ್ವಿಡಿ ಆಗಿರುತ್ತಲ್ಲ, ನಾವು ಅಪ್ಲೈ ಮಾಡಿದಾಗ ಸ್ಪಿಲ್ ಔಟ್ ಆಗಿಬಿಡುತ್ತೆ, ಜಾರ್ತಾ ಇರುತ್ತೆ, ಅದೊಂದು ಸ್ವಲ್ಪ ಸ್ಟೇಬಲ್ ಆಗಿರಬೇಕಲ್ಲ. ಅದಕ್ಕೆ ಮಿಕ್ಸಿಂಗ್ ಮೀಡಿಯಮ್ ಆಗಿ ನಾವು ಮಿಲ್ಕ್ ಪೌಡರ್ ಯೂಸ್ ಮಾಡ್ಬೋದು, ಬೈಂಡಿಂಗ್ ಏಜೆಂಟ್ ಥರ ಅದನ್ನು ಯೂಸ್ ಮಾಡ್ಬೋದು. ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಬೋದು, ಅಕ್ಕಿ ಹಿಟ್ಟನ್ನು ಕೂಡ ಯೂಸ್ ಮಾಡ್ತಾ ಬರ್ಬೋದು. ತುಂಬ ಚೆನ್ನಾಗಾಗುತ್ತೆ. ಫೇಸ್ ತುಂಬ ಚೆನ್ನಾಗಿ ಟೈಟ್, ವೈಟ್ ಆ್ಯಂಡ್ ಬ್ರೈಟ್ ಆಗಬೇಕಂದ್ರೆ ಈ ಪರ್ಟಿಕ್ಯುಲರ್ ಸೀಕ್ರೆಟ್ ಫಾರ್ಮುಲನ್ನು ಯೂಸ್ ಮಾಡಿದ್ರೆ ಸಮ್ಮರಲ್ಲಿ ಯಾವುದೇ ರೀತಿ ಟ್ಯಾನ್ ಆಗಲ್ಲ. ದಿಸ್ ಇಸ್ ಫಾರ್ ಶ್ಯೂರ್.
ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಮತ್ತು ಇದಕ್ಕೆ ಏಜ್ ಗ್ರೂಪ್ ಬೇಕಾಗಿಲ್ಲ, ಚಿಕ್ಕ ವಯಸ್ಸವ್ರು ಮಾಡಬಾರ್ದು ದೊಡ್ಡವ್ರಿಗೆ ಮಾತ್ರ ಅಂತ ಏನೂ ಇರೋದಿಲ್ಲ, ಹ್ಯಾಶ್ಟ್ಯಾಗ್ ಅಪ್ಲೈ ಇಲ್ಲವೇ ಇಲ್ಲ. ಸೊ ಸಣ್ಣ ಮಕ್ಕಳು ಆಟ ಆಡ್ಕೊಂಡು ಬಂದು ಅಥವಾ ಸ್ವಿಮ್ಮಿಂಗ್ ಎಲ್ಲ ಹೋಗ್ತಾ ಇರ್ತಾರೆ ಸಮ್ಮರ್ ಕ್ಯಾಂಪ್ ಅಂತ, ಅಲ್ಲಿಂದ ಬಂದ ತಕ್ಷಣ ಅವ್ರಿಗೆ ಚೆನ್ನಾಗಿ ಬಾಡಿ ಪ್ಯಾಕ್ ಥರನೂ ಇದನ್ನು ಅಪ್ಲೈ ಮಾಡಿ 10 ನಿಮಿಷ ಬಿಟ್ಟು ವಾಶ್ ಮಾಡೋದ್ರಿಂದ ಕ್ಲೋರಿನಿಂದ ಆಗಿರುವಂಥ ಸೈಡ್ ಎಫೆಕ್ಟ್ಸ್ ಕೂಡ ರೆಡ್ಯೂಸ್ ಆಗುತ್ತೆ, ಕಲರ್ ತುಂಬ ಚೆನ್ನಾಗಿ ಬರ್ತಾರೆ. ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ತುಂಬ ಫೇರ್ನೆಸ್ ಇಷ್ಟಪಡೋವಂಥವ್ರು ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಇನ್ನೊಂದು ಸ್ವಲ್ಪ ಬೆಳಗಾಗ್ಬೋದಾ? ಖಂಡಿತವಾಗ್ಲೂ ಇರೋ ಕಲರೇ ಸಾಕು ನಿಮಗೆ. ಆ್ಯಕ್ಚುಲಿ ಇದು ಸಾಕು, ಗ್ಯಾರಂಟಿ ಕಲರ್. ಸೊ ಹಾಗಾಗಿ ಒಂದು ಹೆಲ್ತ್ ಡ್ರಿಂಕ್ ಸ್ಮೂತಿ ಮಾಡ್ಕೊಳ್ಬೋದು, ಗುಲ್ಕನ್ ಮಾಡ್ಕೊಳ್ಳೋದು ಇನ್ಸ್ಟೆಂಟಾಗಿ ಹೇಳ್ಕೊಟ್ಟಿದ್ದೀವಿ. ಅದ್ರ ಜೊತೆ ರೋಸ್ ವಾಟರ್, ರೋಸ್ ಓರಿಯೆಂಟೆಡ್ ಫೇಶಿಯಲ್ ಅಂದರೆ ಫ್ಲೋರಲ್ ಫೇಶಿಯಲ್ನ ಕೂಡ ಹೇಳ್ಕೊಟ್ಟಿದ್ದೀವಿ. ಖಂಡಿತವಾಗ್ಲೂ ಇದನ್ನೆಲ್ಲ ಟ್ರೈ ಮಾಡ್ತಾ ಇದ್ರೆ ಯಾವ ಕೆಮಿಕಲ್ಲು ಬೇಕಾಗಿಲ್ಲ, ಮನೆಯಲ್ಲೇ ಇದನ್ನೆಲ್ಲ ಮಾಡ್ಕೊಳ್ಬೋದು. ಸೂಪರ್, ಥ್ಯಾಂಕ್ ಯು ಸೋ ಮಚ್. ಮತ್ತು ಇಟ್ಸ್ ಅ ಪ್ಲೆಜರ್. ನಾವು ಈಗಾಗಲೇ ಸೌಂದರ್ಯ ಜ್ಞಾನ ಸೀರೀಸನ್ನು ಕೆಲವು ತಿಂಗಳುಗಳಿಂದ ನಡೆಸ್ತಾ ಇದ್ದೀವಿ, ನಿಮಗೂ ಕೂಡ ತುಂಬ ಇಷ್ಟ ಆಗಿದೆ. ಅದ್ರ ಜೊತೆಗೆ ಸೌಂದರ್ಯ ಜ್ಞಾನ ಮೇಕ್ ಓವರ್ ಮಂತ್ರ ಕೂಡ ಶುರು ಮಾಡಿದ್ದೀವಿ. ಅಲ್ಲಿ ನಿಮಗೆ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ಗಳಿರ್ತವೆ, ಹೇಗೆ ನಿಮ್ಮ ಸೌಂದರ್ಯವನ್ನು ವೃದ್ಧಿ ಮಾಡೋದು ಅಂತ. ಹಾಗೆ ಇದೆರಡನ್ನು ನೀವು ಹೇಗೆ ಇಷ್ಟಪಡ್ತಿದ್ದೀರೋ, ಈ ರೆಸಿಪಿನ ನೋಡಿದಾಗ ಮೇ ಬಿ ದೀಪಾ ನಾಗೇಶ್ ಅವ್ರ ಜೊತೆ ಸೇರಿಕೊಂಡು ನಾವು ಒಂದು ಕುಕ್ಕಿಂಗ್ ರಿಲೇಟೆಡ್ ರೆಸಿಪಿ ಶೋ ಮಾಡೋಣ ಅಂತ ಒಂದು ಐಡಿಯಾ ಬರ್ತಾ ಇದೆ. ನಿಮ್ಮ ಪ್ರೀತಿಯನ್ನು ಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಈ ಸಂಚಿಕೆಯನ್ನು ನಮಸ್ಕಾರ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀವಿ.